ಸುದ್ದಿ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಶ್ರೀ ಎಸ್.ಕೆ. ನಟರಾಜ ಉದ್ಯಾನವನದಲ್ಲಿ ಜೆಪಿ ನಗರ ನಿವಾಸಿ ನೆಚ್ಚಿನ ಪೊಲೀಸ್ ಅಧಿಕಾರಿಗಳಾದ ಶ್ರೀ ರಮೇಶ್ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಕರ್ಣ, ಇಂಚರ ಫಿಲ್ಮ್ಸ್ ಮಾಲೀಕರಾದ ಶ್ರೀ ಸತೀಶ್, ಶ್ರೀ ರಾಧಾಕೃಷ್ಣ, ಶ್ರೀ ನವೀನ್, ನಿರ್ಮಾಪಕರಾದ ಕೆ.ಎಸ್. ಮಹೇಂದರ್ ಹಾಗೂ ಸ್ನೇಹಿತರು ಹಾಜರಿದ್ದರು. ಇವತ್ತು ಬೆಳಗ್ಗೆ ನಮ್ಮ ಎಸ್.ಕೆ. ನಟರಾಜ ಪಾರ್ಕ್ ಇರ್ತಕ್ಕಂಥ ಎಲ್ಲ ಸ್ನೇಹಿತರು ಭಾಳ ಖುಷಿಯಿಂದ ರಾತ್ರಿನೇ ಫೋನ್ ಮಾಡೋರು ನಮ್ಮ ರಾಧಾಕೃಷ್ಣ ಸರ್ಗೆ. ನನಗೆ ನವೀನ್ ಅಂತೇಳಿ ಅವ್ರು ಬಂದಿಲ್ಲ. ಅವ್ರು ಫೋನ್ ಮಾಡಿ ನಾಳೆ ಬೆಳಗ್ಗೆ ನಮ್ಮ ರಮೇಶ್ ಅವ್ರದ್ದು ಹುಟ್ಟುಹಬ್ಬ ಇದೆ, ಎಲ್ಲೂ ಬರಲೇಬೇಕಂತ ಹೇಳಿದ್ರು. ನಾನು ಬೆಳಗ್ಗೆ ತುರತುರತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಇಲ್ಲಿ ಏನಾಗಿ ಇಷ್ಟಪಡ್ತೀವಿ ಅಂದರೆ ನಮ್ಮ ರಮೇಶ್ ಅವರು ಈ ಎಸ್.ಕೆ. ನಟರಾಜ ಪಾರ್ಕಲ್ಲಿ ಭಾಳ ಪ್ರಸಿದ್ಧಿಯಾಗಿದ್ದಾರೆ. ಯಾಕೆಂದರೆ ಅವರು ನಮ್ಮ ಫಿಲ್ಮ್ ಪ್ರೊಡ್ಯೂಸರ್ ಆಗ್ಬೋದು ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಸಮಾಜ ಸೇವಕರಾಗಿರ್ಬೋದು, ಎಲ್ಲ ಒಂದು ರಂಗದಲ್ಲೂ ಅವರು ಜನಗಳಿಗೆ ಸೇವೆಯಲ್ಲಿ ಹತ್ರ ಇದ್ದಾರೆ. ಇವತ್ತು ಅವ್ರು ಏನು ಹುಟ್ಟುಹಬ್ಬ ಈಗ ತನಕ ಕೇಳ್ಪಟ್ಟೆ 51 ವರ್ಷ ತುಂಬಿ 52ಕ್ಕೆ ಬೀಳ್ತಾ ಇದೆ. ಇವರು ಆ ಭಗವಂತ ಇವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಇವರ ಕಂಡ ಕನಸುಗಳೆಲ್ಲ ನನಸಾಗಲಿ ಅಂತ ಹೇಳ್ತಾ ನಾನು ಅವ್ರಿಗೆ ಒಂದು ಹುಟ್ಟುಹಬ್ಬ ಶುಭಾಶಯಗಳಿಗೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ರಮೇಶ್ ಅವರು ಯಾವುದೋ ಒಂದು ಫಿಲ್ಮ್ನ ಅವರು ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ. ಆ ಒಂದು ಚಲನಚಿತ್ರವು ಯಶಸ್ಸು ಕಂಡು ಕರ್ನಾಟಕದಾದ್ಯಂತ ಎಲ್ಲ ಒಂದು ಜನಗಳ ಮನದಲ್ಲಿ ಸೆಳೆದು ಇನ್ನೂ ಹೆಚ್ಚಿನ ಬೆಳೆ ಅಂತ ಹೇಳ್ತಾ ನಾನು ಅವ್ರಿಗೆ ಮತ್ತೊಮ್ಮೆ ಶುಭ ಕೋರ್ತೀನಿ. ಜೊತೆಗೆ ಮೀಡಿಯಾದವ್ರು ಬಂದಿದ್ದೀರಾ, ತಮಗೂ ಕೂಡ ಎಲ್ಲೇ ಹೋದ್ರೂ ರಮೇಶ್ ಅವರು ಅಂತ ಹೇಳಿದ ತಕ್ಷಣ ನೀವು ಹಿಂದೆ ಬರ್ತಾಯಿದ್ದೀರಾ. ಯಾಕೆ ತಮಗೆ ಗೊತ್ತು, ಮೀಡಿಯಾದವ್ರಿಗೂ ತಮಗೂ ಒಂದು ಧನ್ಯವಾದ ತಿಳಿತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹುಟ್ಟು ಹಬ್ಬ ಅನ್ನೋದು ಒಂಥರ ಹಬ್ಬ ಇದ್ದಂಗೆ, ಬಟ್ ಆದರೂ ಒಂದು ಫೀಲ್ ಆಗುತ್ತೆ, ಒಂದು ವರ್ಷ ಮುಂದಕ್ಕೆ ಹೋಯ್ತಾ ಇದೀವಲ್ಲ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಆಪ್ಷನ್ ಇಲ್ಲ. ಸೊ ಏನೇ ಆದರೂ ನಮ್ಮ ಈ ಪಾರ್ಕಲ್ಲಿ ಯಾರದೇ ಒಂದು ಬರ್ತ್ಡೇ ಅಂತ ಆದ್ರೂ ಎಲ್ಲ ಸೇರ್ಕೊತೀವಿ ನಾವು. ಎಲ್ಲ ನಾವೊಂದು ಅಣ್ಣ ತಮ್ಮದಿರು ಬಂಧುಗಳ ಥರ ಇದ್ದೀವಿ. ಬಟ್ ಎಲ್ಲರಿಗೂ ನನ್ನ ವಿಷಯ ತಿಳಿಸ್ಬೇಕು, ಎಲ್ಲರಿಗೂ ಹೇಳ್ಬೇಕು ಇವ್ರಿಗೆ. ಸೊ ಎಲ್ಲ ಫ್ರೆಂಡ್ಸ್ಗಳು, ಒಳ್ಳೊಳ್ಳೆ ಫ್ರೆಂಡ್ಸ್ಗಳೆಲ್ಲ ವಿಶ್ ಮಾಡಿದ್ದಾರೆ ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಸೊ ಹಾಗಾಗಿ ಇವತ್ತಿನ ನಮ್ಮ ಪಾರ್ಕ್ ಗೆಳೆಯರದು ಒಂದು ಸಂಭ್ರಮನೇ ಅನ್ಕೋಬೋದು ನಾವು. ಎಲ್ಲ ನನಗೆ ವಿಶ್ ಮಾಡೋಕ್ಕೆ ಅವ್ರ ಕೆಲಸ ಕಾರ್ಯಗಳು ಎಲ್ಲ ಬಿಟ್ಟು ಬಂದಿದ್ದಾರೆ. ಅವ್ರಿಗೆ ನಾನು ಚಿರಋಣಿಯಾಗಿರ್ತೀನಿ, ಹಾಗೂ ನಿಮ್ಮ ಸುದ್ದಿ ವಾಹಿನಿಯವ್ರಿಗೂ. ಹಾಗಾಗಿ ನಾನು ಜಾಸ್ತಿ ಹೇಳೋಕ್ಕೆ ಇಚ್ಛೆಪಡಲ್ಲ. ಸೊ ಈಗೆಲ್ಲ ಟೈಮ್ ಇಲ್ಲ, ಟೈಮ್ ಅಭಾವ ಇದೆ, ಈಗೆಲ್ಲ ಟಿಫನ್ ಟೈಮ್ ಆಗಿದೆ. ಹಾಗಾಗಿ ನನ್ನ ಹುಟ್ಟುಹಬ್ಬಕ್ಕೆ ಆಚರಿಸತಕ್ಕಂಥ ಎಲ್ಲರೂ ಬಂದ ಗೆಳೆಯಂದ್ರಿಗೆ ನನ್ನ ಶುಭಾಶಯಗಳು ಹೇಳ್ತಾ ನನ್ನ ಮಾತು ಮುಗಿಸಿರುವ ಅಂತ ನನ್ನ ಸ್ನೇಹಿತರ ಮಿತ್ರರೇ, ನನ್ನ ಪ್ರಾಣ ಸ್ನೇಹಿತರಾದ ರಮೇಶ್ ಅವರಿಗೆ ಈ ದಿನ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ ಎಲ್ಲರೂ. ಅವ್ರ ಜೊತೆಯಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಅವ್ರದ್ದು ನೆಕ್ಸ್ಟ್ ಮಂತ್ 8ನೇ ತಿಂಗಳು ಹೊಸ ಮನೆ ಬೇಗನೆ ಗೃಹಪ್ರವೇಶ ಆಗಲಿ, ಅವರು ಹೊಸ ಮನೆಗೆ ಹೋಗಲಿ ಹಾಗಂತ ಹಾರೈಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಜೆ.ಪಿ. ನಗರ ಪಾರ್ಕ್ ಎಲ್ಲ ಬಂಧು ಬಳಗ ಅವ್ರಿಗೆಲ್ಲ ನಮಸ್ಕಾರ. ಎಸ್ಪೆಷಲಿ ನಮ್ಮ ರಮೇಶ್ ಸರ್ದು ಇವತ್ತು ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಇವರು ನನಗೆ ಸರ್ ಅನ್ನೋದಕ್ಕಿಂತ ಸ್ವಂತ ಅಣ್ಣನ ಥರ. ನನ್ನ ಕಷ್ಟಕಾಲದಲ್ಲೆಲ್ಲ ಕೈ ಹಿಡಿದು ಬೆನ್ನು ತಟ್ಟಿ ಬೆಳೆಸಿದ್ದಾರೆ. ಏನೇ ಒಂದು ವಿಷಯಕ್ಕಾದ್ರೂ ಕಾಲ್ ಮಾಡಿರಿ, ಏನಪ್ಪ ಮಂಜು ಅಂತ ಹೇಳಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಿಮಗೆ ಇನ್ನೂ ಆ ದೇವರು ಆಯುರ ಆರೋಗ್ಯಕ್ಕೆ ಸಹ ಕೊಟ್ಟು ಇನ್ನೂ ತುಂಬ ದಿನ ಎಲ್ಲರಿಗೂ ಸಹಾಯ ಮಾಡುವಂಥ ಗುಣ ನಿಮ್ಮಲ್ಲಿದೆ ಸರ್. ದಯವಿಟ್ಟು ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಒಂದು ಸಿನಿಮಾನ ಪ್ರೊಡ್ಯೂಸ್ ಕೂಡ ಮಾಡಿ ಸರ್, ಆದಷ್ಟು ಬೇಗ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈ ದಿನ ನಿಮ್ಮೆಲ್ಲರ ನೆಚ್ಚಿನ ಸ್ನೇಹಿತರಾದ ರಮೇಶ್ ರವರ ಜನ್ಮದಿನದ ಆಚರಣೆ ಇರುವುದರಿಂದ ಎಲ್ಲ ಸ್ನೇಹಿತ ಮಿತ್ರರು ಹಾಗೂ ಸುದ್ದಿ ವಾಹಿನಿಯವರು ಬಂದು ಅವರ ಬರ್ತ್ಡೇಗೆ ಒಂದು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹಿಸಿ ಅವರಿಗೆ ಸಂತೋಷಪಡಿಸುವಲ್ಲಿ ಯಶಸ್ವಿಯಾಗಿ ಅವರ ಒಂದು ನಗು ಶಾಶ್ವತವಾಗಿರಲಿ. ಹಾಗೆ ಅವರು ಇನ್ನೂ ಸಮಾಜದಲ್ಲಿ ಹೆಚ್ಚಿನ ಒಳ್ಳೆಯ ಕೆಲಸಗಳನ್ನು ಮಾಡಲಿ ಹಾಗೂ ಎಲ್ಲ ಸ್ನೇಹಿತರನ್ನು ಒಂದುಗೂಡಿ ಎಲ್ಲ ಕಾರ್ಯಗಳಿಗೂ, ಎಲ್ಲ ಚಟುವಟಿಕೆಗಳಿಗೂ, ಎಲ್ಲ ಕಾರ್ಯಕ್ರಮಗಳಿಗೂ ಪ್ರೋತ್ಸಾಹಕರಾಗಿ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ. ಆದ್ದರಿಂದ
ನಾವೆಲ್ಲ ಸ್ನೇಹಿತರು ಹೀಗೆ ಒಗ್ಗಟ್ಟಾಗಿರೋಣ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಮಾಜ ಸೇವೆಗಳನ್ನು ಮಾಡೋಣ. ರಕ್ತ ಶಿಬಿರ ಇರ್ಬೋದು, ಮೆಡಿಕಲ್ ಕ್ಯಾಂಪ್ ಇರ್ಬೋದು, ಐ ಕ್ಯಾಂಪ್ ಇರ್ಬೋದು, ಇದೆಲ್ಲ ಪ್ರತಿ ಬರ್ತಡೇ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಮುಂದೆ ಇದೇ ರೀತಿಯಾಗಿ ನಾವು ಸಮಾಜ ಸೇವೆ ಮಾಡ್ತೀವಿ. ನಿಮ್ಮ ವಾಹಿನಿಯವರು ನಮಗೆ ಹೆಚ್ಚಿನ ರೀತಿ ಪ್ರೋತ್ಸಾಹ ಕೊಡಿ. ನಿಮ್ಮ ಸಹಕಾರ ನಮಗೆ ಅತ್ಯಗತ್ಯವಿದೆ. ಹಾಗೆ ಕರುಣ, ನಮ್ಮ ರಾಧಾಕೃಷ್ಣ ಸಾರು, ರಮೇಶ್ ಸಾರು, ಎಲ್ಲ ಸ್ನೇಹಿತರು ಒಟ್ಟಾಗಿ ಒಗ್ಗಟ್ಟಾಗಿ ಏನೇ ಕಾರ್ಯಕ್ರಮಗಳು ಬಂದರೂ ಒಟ್ಟಾಗಿರ್ತೀವಿ. ಏನೇ ಬಂದು ನಾವು ಹೋರಾಟ ಮಾಡ್ತೀವಿ. ಯಾವುದೇ ಒಂದು ಸಮಾಜ ಸೇವೆ ಇರ್ಬೋದು, ಸಮಾಜಕ್ಕೆ ಒಳ್ಳೆಯದಾಗೋದಿರ್ಬೋದು, ನಮ್ಮ ಗಮನಕ್ಕೆ ಬಂದು ನಾವು ಇಮಿಡಿಯೇಟ್ಲಿ ನಾವು ಆಕ್ಷನ್ ತೊಗೊಂಡು ಒಗ್ಗಟ್ಟಾಗಿ ಹೋರಾಟ ಮಾಡೋಕ್ಕೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಹಾಗೆ ರಮೇಶ್ ಅವರಿಗೆ ಜನ್ಮದಿನದ ಶುಭಾಶಯಗಳು. ದೇವರ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಅವರಿಗೆಲ್ಲ ಕಾಪಾಡಲಿ ಭಗವಂತ. ಇವತ್ತು ನಮ್ಮೆಲ್ಲರ ಆತ್ಮೀಯರು, ಭಾಳ ವಿಶ್ವಾಸಿಗಳು ಈ ಪಾರ್ಕ್ನ ಎಲ್ಲ ಸಭೆ ಸಂಭ್ರಮ ಮತ್ತು ಎಲ್ಲರ ವಿಷಯಗಳಲ್ಲಿ ಕೂಡ ತುಂಬ ಆತ್ಮೀಯಾಗಿ ಇರತಕ್ಕಂಥ ರಮೇಶ್ ಅವರ ಬರ್ತ್ಡೇ. ಇವತ್ತು ರಮೇಶ್ ಅವರಿಗೆ ಪಾರ್ಕ್ನ ಎಲ್ಲ ಸ್ನೇಹಿತರು, ಎಲ್ಲ ವಿಶ್ವಾಸಿಗಳು ಮತ್ತು ಆತ್ಮೀಯರು ತುಂಬ ಹೃದಯದಿಂದ ಅವರ ವಿಶೇಷವಾದ ಹುಟ್ಟುಹಬ್ಬ ದಿನದಿಂದ ಅವ್ರಿಗೆ ಶುಭ ಹಾರೈಸ್ತಿದ್ದಾರೆ. ರಮೇಶ್ ಅವ್ರದ್ದು ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಎಲ್ಲರೊಳಗೆ ಒಳಗೊಳ್ತಕ್ಕಂಥ ವಿಶಿಷ್ಟವಾದ ಗುಣ ಅವರಲ್ಲಿದೆ. ಮತ್ತು ಯಾರದೇ ಕಾರ್ಯಕ್ರಮ ನಡೀಲಿ, ಪಾರ್ಕ್ ಆಗ್ಬೋದು ಅಥವಾ ಬೇರೆ ನಮ್ಮ JP ನಗರದ ಚಟುವಟಿಕೆಗಳಾಗ್ಬೋದು, ಅದರಲ್ಲಿ ಸ್ವಯಂ ಪ್ರೇರಿತರಾಗಿ ಸಕ್ರಿಯವಾಗಿ ಪಾಲ್ಗೊಳ್ತಕ್ಕಂಥ ವಿಶೇಷತನವನ್ನು ಅವರು ಬೆಳೆಸ್ಕೊಂಡಿದ್ದಾರೆ. ಇದೊಂದು ಸಾಮಾಜಿಕ ಕಳಕಳಿ ಮತ್ತು ಶೈಕ್ಷಣಿಕ ಬದ್ಧತೆ. ಈ ಬದ್ಧತೆ ಇವತ್ತು ಅವರು ನಮ್ಮೆಲ್ಲರಿಗೂ ಅಡಿಪಾಯ ಹಾಕ್ಕೊಟ್ಟಿದ್ದಾರೆ. ಅವರ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ನಾವು ಈ ಶುಭ ಸಂದರ್ಭದಲ್ಲಿ ಅವ್ರಿಗೆ ವಿಶೇಷವಾಗಿ ಮತ್ತೊಮ್ಮೆ ಶುಭ ಹಾರೈಸೋಣ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಈ ಮಾರ್ಕೆಟಿಂಗ್ ನಮ್ಮ ಜೊತೆಲಿರೋಂಥವ್ರನ್ನೂ ಕೂಡ ಉತ್ತೇಜಿಸ್ತಾರೆ ಮತ್ತು ಅವ್ರನ್ನ ಪ್ರೇರೇಪಿಸ್ತಾರೆ. ಮತ್ತು ಎಲ್ಲ ಕೆಲಸ ಕಾರ್ಯ ಮಾಡೋ ಅಂಥ ಸಂದರ್ಭಕ್ಕೆ ಅವರು ಅವ್ರ ಜೊತೆಗೂಡ್ತಾರೆ. ಆ ಸಂದರ್ಭಕ್ಕೆ ಅವರು ಒಳಗೊಳ್ತಾರೆ ಅನ್ನೋದೇ ಅವರ ವಿಶೇಷತೆ. ಸೊ ಅವ್ರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಅವರ ಆಯುಷ್ಯ ಮತ್ತು ಆರೋಗ್ಯ ಮತ್ತು ಬದುಕು ಸಮೃದ್ಧಿ ಆಗಲಿ, ಉಜ್ವಲವಾಗಲಿ ಅಂತೇಳಿ ಎಲ್ಲರ ಪರವಾಗಿ ಶುಭ ಹಾರೈಸೋಣ. ನಮಸ್ಕಾರ.